So in our last class we discussed with respect to the principles of object-oriented programming. The three main principles were encapsulation, inheritance, and the last one was polymorphism. Then we also discussed with respect to how to create a simple Java program. I explained how to compile a Java program, how to run your Java program, what should be the file name, and when you compile a Java program, it will create a highly optimized set of instruction called as bytecodes. It is also called as a class file. Then I explained how to create your main function. Then I explained how to print any values. Then I explained how we can make use of the concatenation operator. In this class we will be learning the different data types available in Java. Each programming language has a set of primitive data types. In Java, everything will be treated in terms of object. ಪ್ರತಿಯೊಂದನ್ನು ಜಾವಾದಲ್ಲಿ ಆಬ್ಜೆಕ್ಟ್ ಥರನೇ ಟ್ರೀಟ್ ಮಾಡ್ತೀವಿ. ಬಟ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಏನಿದೆ ಜಾವಾದಲ್ಲಿ, ದಟ್ ವಿಲ್ ಬಿ ಟ್ರೀಟೆಡ್ ಆಸ್ ಸಿಂಗಲ್ ವ್ಯಾಲ್ಯೂಡ್. ಇಟ್ ವೋಂಟ್ ಬಿ ಟ್ರೀಟೆಡ್ ಆಸ್ ಆಬ್ಜೆಕ್ಟ್ಸ್, ರಾದರ್ ದೇ ವಿಲ್ ಬಿ ಟ್ರೀಟೆಡ್ ಆಸ್ ಪ್ರಿಮಿಟಿವ್ ಡೇಟಾ ಟೈಪ್ಸ್ ಥರನೇ ಟ್ರೀಟ್ ಮಾಡ್ತೀವಿ. ಜಾವಾದಲ್ಲಿ ಮೇನ್ಲಿ 4 ಕ್ಯಾಟಗರೀಸ್ ಆಫ್ ಡೇಟಾ ಟೈಪ್ಸ್ ಇದೆ. ಸೊ ಏನೇನು ಡೇಟಾ ಟೈಪ್ ಇದೆ ಪ್ರಿಮಿಟಿವ್ ಡೇಟಾ ಟೈಪ್ನ ಅದನ್ನ 4 ಕ್ಯಾಟಗರಿಗೆ ಡಿವೈಡ್ ಮಾಡ್ಕೋತಾರೆ. So those 4 categories are, the first one can be called as integer. Integer is the first category. The second category is called as floating point numbers. And the third category is called as character. And the last category is called as Boolean. So these are the 4 major categories of data types in Java. Now we will look into each of the category in detail. ಪ್ರತಿಯೊಂದು ಕೆಟಗರಿ ಆಫ್ ಡೇಟಾ ಟೈಪು ಜಾವಾದಲ್ಲಿ ಏನಿದೆ ಅದನ್ನು ಡೀಟೇಲ್ ಆಗಿ ಈಗ ನಾವು ಅಬ್ಸರ್ವ್ ಮಾಡ್ತೀವಿ. ಸೊ ಆ್ಯಸ್ ಐ ಟೋಲ್ಡ್, ದ ಫಸ್ಟ್ ಕೆಟಗರಿ ವಿಲ್ ಬಿ ಡೀಲಿಂಗ್ ವಿತ್ ದಿಸ್ ಇಂಟೀಜರ್. ಆ್ಯಸ್ ಯು ಆಲ್ ನೋ, ನೀವು ಸಿ ಯಲ್ಲೂ ನೋಡಿದ್ದೀರಾ, C++ ಅಲ್ಲೂ ನೋಡಿದ್ದೀರಾ. ಇಂಟೀಜರ್ ಕೆಟಗರಿ ಆಫ್ ಡೇಟಾ ಟೈಪ್ನ ಯೂಶಲಿ ಹೋಲ್ ನಂಬರ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ, ಅಥವಾ ಹೋಲ್ ವ್ಯಾಲ್ಯೂಡ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಇಂಟೀಜರ್ ಡೇಟಾ ಟೈಪ್ನ ಯೂಸ್ ಮಾಡ್ಕೋತಾರೆ. ಏನು ಹೋಲ್ ವ್ಯಾಲ್ಯೂಡ್ ನಂಬರ್ಸ್ ಅಂದರೆ, ನಿಮ್ಮದು ಫ್ರ್ಯಾಕ್ಷನಲ್ ಪಾಯಿಂಟ್ ಇರಲ್ಲ ಅಥವಾ ಡೆಸಿಮಲ್ ಪಾಯಿಂಟ್ ಇರಲ್ಲ. ಇಟ್ ಇಸ್ ಎ ಹೋಲ್ ನಂಬರ್ ವ್ಯಾಲ್ಯೂ. ಎಕ್ಸಾಂಪಲ್ 10, 20, 75, 65 ಇದೆಲ್ಲ ಹೋಲ್ ನಂಬರ್ ವ್ಯಾಲ್ಯೂ. ಆ ಥರ ಏನಾದ್ರು ವ್ಯಾಲ್ಯೂಸ್ಗಳನ್ನ ಸ್ಟೋರ್ ಮಾಡಬೇಕು ಜಾವಾದಲ್ಲಿ ಅಂದರೆ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಇಂಟೀಜರ್ ಡೇಟಾ ಟೈಪ್. ಈ ಇಂಟೀಜರ್ ಡೇಟಾ ಟೈಪಲ್ಲಿ ಪುನಃ ಜಾವಾದಲ್ಲಿ 4 ಡಿಫ್ರೆಂಟ್ ಸಬ್ ಡೇಟಾ ಟೈಪ್ಸ್ ಬರುತ್ತೆ, ಅಥವಾ ಸಬ್ ಟೈಪ್ಸ್ ಅಂತಲೂ ಕರ್ಕೋಬೋದು. ಆ 4 ಡಿಫ್ರೆಂಟ್ ಸಬ್ ಡೇಟಾ ಟೈಪ್ಸ್ ಯಾವುದ್ಯಾವುದು ಅಂತ ಅಂದರೆ, ಮೊದಲನೇದು ಬಂದು ಬೈಟ್. ಫಸ್ಟ್ ಒನ್ ಇಸ್ ಕಾಲ್ಡ್ ಆಸ್ ಬೈಟ್, ಸೆಕೆಂಡ್ ಒನ್ ಇಸ್ ಶಾರ್ಟ್, ಥರ್ಡ್ ಒನ್ ಇಸ್ ಇಂಟ್, ಆ್ಯಂಡ್ ದ ಲಾಸ್ಟ್ ಸಬ್ ಡೇಟಾ ಟೈಪ್ ಆಫ್ ಇಂಟೀಜರ್ ಇಸ್ ಲಾಂಗ್. ಸೊ ದಿಸ್ ಆರ್ ದ 4 ಮೇಜರ್ ಸಬ್ ಡೇಟಾ ಟೈಪ್ಸ್ ಇನ್ Java which covers integer part. ಜೊತೆಗೆ ಜಾವಾದಲ್ಲಿ ನೀವು ಏನೇ ಇಂಟೀಜರ್ ವ್ಯಾಲ್ಯೂ ಅಥವಾ ಇಂಟೀಜರ್ ಡೇಟಾ ಟೈಪ್ ಯೂಸ್ ಮಾಡಿದ್ರು ಮೇಯ್ನಾಗಿ ಇದನ್ನು ಯೂಸ್ ಮಾಡೋದು ಏನಕ್ಕೆ ಅಂದರೆ, ಇನ್ ಆರ್ಡರ್ ಟು ಸ್ಟೋರ್ ಯುವರ್ ಸೈನ್ಡ್ ವ್ಯಾಲ್ಯೂಸ್. ಇಟ್ ಈಸ್ ನಾಟ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಓನ್ಲಿ ದ ಅನ್ಸೈನ್ಡ್ ವ್ಯಾಲ್ಯೂಸ್. ಇಟ್ ಈಸ್ ಯೂಸ್ಡ್ ಆಲ್ಸೋ ಫಾರ್ ಸ್ಟೋರಿಂಗ್ ಯುವರ್ ಸೈನ್ಡ್ ವ್ಯಾಲ್ಯೂಸ್. ದಟ್ ಮೀನ್ಸ್ ಬೋತ್ ನೆಗೆಟಿವ್ ಆ್ಯಂಡ್ ಪಾಸಿಟಿವ್ ನಂಬರ್ಸ್ ಎರಡೂ ಸಹ ನಾನು ಇದರಲ್ಲಿ ಸೇವ್ ಮಾಡ್ಕೋಬೋದು. ಫಾರ್ ಎಕ್ಸಾಂಪಲ್ -20, -30, 40, 50 ನೆಗೆಟಿವ್ ನಂಬರು, ಪಾಸಿಟಿವ್ ನಂಬರ್ ಎರಡೂ ಸಹ ನಾನು ಸ್ಟೋರ್ ಮಾಡ್ಬೋದು. ನಾನು 4 ಏನು ಸಬ್ ಡೇಟಾ ಟೈಪ್ಸ್ ಹೇಳಿದ್ದೀನಿ, ದಟ್ ಮೀನ್ಸ್ ಬೈಟ್ ಆಗಿರ್ಬೋದು, ಶಾರ್ಟು, ಇಂಟು, ಲಾಂಗು. ಅದಕ್ಕೆ ಅದರದೇ ಆದಂಥ ವಿಡ್ತ್ ಇದೆ. ಫಾರ್ ಎಕ್ಸಾಂಪಲ್ ಬೈಟ್ ಆಕ್ಯುಪೈಸ್ 8 ಬಿಟ್ಸ್. ಸೊ ಬಿಟ್ಸ್ ಅಂದರೆ ಇಟ್ ಕ್ಯಾನ್ ಬಿ ಐದರ್ 0 ಆರ್ 1. ಬೈಟಲ್ಲಿ 8 ಬಿಟ್ಸ್ ಇರುತ್ತೆ. ಶಾರ್ಟ್ ಡೇಟಾ ಟೈಪ್ ಬಂದರೆ ಇಟ್ ವಿಲ್ ಕಂಟೈನ್ 16 ಬಿಟ್ಸ್. ಯುವರ್ ಇಂಟ್ ವಿಲ್ ಕಂಟೈನ್ 32 ಬಿಟ್ಸ್. ಸೊ ಇಂಟುಗೆ ಬಂದರೆ ದಟ್ ವಿಲ್ ಕಂಟೈನ್ 32 ಬಿಟ್ಸ್. ವೆರಾಸ್ ಯುವರ್ ಲಾಂಗ್ ವಿಲ್ ಕಂಟೈನ್ 64 ಬಿಟ್ಸ್. ಲಾಂಗ್ ಬಂದು ಇಟ್ ವಿಲ್ ಕಂಟೈನ್ 64 ಬಿಟ್ಸ್.
ಸೊ ಈ ಪ್ರತಿಯೊಂದು ಡೇಟಾ ಟೈಪ್ ಸಬ್ ಡೇಟಾ ಟೈಪ್ ಏನಿದೆ, ಈ ಡೇಟಾ ಟೈಪ್ಸ್ನ ನಾವು ಸಬ್ ಡೇಟಾ ಟೈಪ್ಸ್ನ ಇನ್ನೂ ಡೀಟೇಲಾಗಿ ನೆಕ್ಸ್ಟ್ ಸ್ಲೈಡ್ಸಲ್ಲಿ ಕಲಿತೀವಿ. So to summarize, I can say there are 4 different categories: integer, floating point numbers, then character and boolean. ಇದರಲ್ಲಿ ಇಂಟೀಜರಲ್ಲಿ 4 ಸಬ್ ಡೇಟಾ ಟೈಪು, ಬೈಟು, ಶಾರ್ಟು, ಇಂಟು, ಲಾಂಗು. ಅದರದ್ದು ಬಿಡ್ತು 8, 16, 32 and 64 bits respectively. And also they are used to store signed values. They are not for storing only the unsigned values. They can store signed values also. That means they can store negative as well as positive numbers. Now we shall look into the details of these sub data types. So last slide ali we covered the integer category of data type. So integer category of data type na mainly ನಾವು ಹೋಲ್ ವ್ಯಾಲ್ಯೂಡ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಸೊ ನೆಕ್ಸ್ಟು ರಿಮೈನಿಂಗ್ 3 ಕೆಟಗರೀಸ್ ಏನಿದೆ ಅದ್ರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ ಕೊಟ್ಬಿಟ್ಟು ದೆನ್ ಪ್ರತಿಯೊಂದು ಕೆಟಗರಿ ಆಫ್ ಡೇಟಾ ಟೈಪ್ದು ಸಬ್ ಡೇಟಾ ಟೈಪ್ಸ್ನ ಡೀಟೇಲಾಗಿ ಕಲ್ತ್ಕೋತೀವಿ. ಸೊ ನೆಕ್ಸ್ಟ್ ಕೆಟಗರಿ ಆಫ್ ಡೇಟಾ ಟೈಪ್ ಏನಿದೆ ಜಾವಾದಲ್ಲಿ ಅದನ್ನು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಅಂತ ಕರಿತೀವಿ. ಸೊ ಇದಾಗಲೇ ನಾವು C++ಅಲ್ಲಿ ಕಲ್ತಿರೋ ಥರ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ ಏನಾದ್ರು ಸ್ಟೋರ್ ಮಾಡಬೇಕು ಅಂದರೆ ಅಥವಾ ಡೆಸಿಮಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೋಬೇಕು ಅಂದರೆ ಈ ಕೆಟಗರಿ ಆಫ್ ಡೇಟಾ ಟೈಪ್ನ ಯೂಸ್ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್ 10.45, 20.67 ಈ ಥರ ಫ್ರ್ಯಾಕ್ಷನಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಬೇಕು ಅಂದರೆ ದ ಡೇಟಾ ಟೈಪ್ ಯು ನೀಡ್ ಟು ಯೂಸ್ ಇನ್ ಜಾವಾ ಈಸ್ ಫ್ಲೋಟ್. ಸೊ ಫ್ಲೋಟ್ ಅನ್ನೋ ಡೇಟಾ ಟೈಪ್ನ ಅಥವಾ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಕೆಟಗರಿ ಡೇಟಾ ಟೈಪ್ನ ಯೂಸ್ ಮಾಡ್ಕೋತೀವಿ. ಈ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಡೇಟಾ ಟೈಪಲ್ಲೂ ಎಗೇನ್ ಐ ಆಮ್ ಹ್ಯಾವಿಂಗ್ 2 ಸಬ್ ಡೇಟಾ ಟೈಪ್ಸ್. ಇಂಟೀಜರಲ್ಲಿ ಯಾವ ರೀತಿ 4 ಸಬ್ ಡೇಟಾ ಟೈಪ್ ಇತ್ತು, ಬೈಟ್, ಶಾರ್ಟ್, ಇಂಟ್, ಲಾಂಗ್ ಅಂತ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸಲ್ಲೂ 2 ಸಬ್ ಡೇಟಾ ಟೈಪ್ ಇದೆ. ಆ ಸಬ್ ಡೇಟಾ ಟೈಪ್ ಯಾವುದ್ಯಾವುದು ಅಂದರೆ ಒಂದು ಫ್ಲೋಟು, ಅದರದ್ದು ವಿಡ್ತ್ ಬಂದು 32 ಬಿಟ್ಸ್ ಇರುತ್ತೆ. ಇನ್ನೊಂದು ಡಬಲ್ಲು, ಅದರದ್ದು ವಿಡ್ತ್ ಬಂದು 64 ಬಿಟ್ಸ್ ಇದೆ. ಈ ಫ್ಲೋಟ್ಗೆ ಮತ್ತು ಡಬಲ್ಗೆ ಏನು ಡಿಫ್ರೆನ್ಸ್ ಅನ್ನೋದನ್ನ ಆ ಪರ್ಟಿಕ್ಯುಲರ್ ಸಬ್ ಡೇಟಾ ಟೈಪ್ಸ್ ಬಂದಾಗ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದು ಸೆಕೆಂಡ್ ಕೆಟಗರಿ ಆಫ್ ಡೇಟಾ ಟೈಪ್ ವಿಚ್ ಈಸ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಡೆಸಿಮಲ್ ವ್ಯಾಲ್ಯೂಸ್. ಸೊ ನೆಕ್ಸ್ಟ್ ಥರ್ಡ್ ಕೆಟಗರಿ ಆಫ್ ಡೇಟಾ ಟೈಪ್ ಬಂದು ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಹೆಂಗೆ ಯೂಸ್ ಮಾಡ್ತಾರೆ? ಮೇನ್ಲಿ ಯೂಸ್ ಮಾಡೋದು ಒಂದು ಸಿಂಗಲ್ ಕ್ಯಾರೆಕ್ಟರ್ನ ಏನಾದ್ರು ಸ್ಟೋರ್ ಮಾಡಬೇಕು ಮೆಮೊರಿಲಿ ಅಂತ ಇದ್ದರೆ, ಅಥವಾ ಒಂದು ಅರೇ ಆಫ್ ಕ್ಯಾರೆಕ್ಟರ್ ವಿಚ್ ಇಸ್ ನಥಿಂಗ್ ಬಟ್ ಸ್ಟ್ರಿಂಗ್, ಒಂದು ಅರೇ ಆಫ್ ಕ್ಯಾರೆಕ್ಟರ್ಸ್ನ ಸ್ಟೋರ್ ಮಾಡಬೇಕು ಅಂತ ಇದ್ದರೆ ಅಂಥ ಟೈಮಲ್ಲಿ ಐ ವಿಲ್ ಮೇಕ್ ಯೂಸ್ ಆಫ್ ಕ್ಯಾರೆಕ್ಟರ್ ಡೇಟಾ ಟೈಪ್. ಈ ಕ್ಯಾರೆಕ್ಟರ್ ಡೇಟಾ ಟೈಪ್ ವಿಡ್ತ್ ಬಂದು 16 ಬಿಟ್ಸ್ ಇರುತ್ತೆ. ಸೊ ದಿಸ್ ಇಸ್ ದ ವಿಡ್ತ್ ಆಫ್ ಕ್ಯಾರೆಕ್ಟರ್ ಡೇಟಾ ಟೈಪ್. And the last data type which we will see in Java is Boolean data type. ಈ Boolean data type main ಆಗಿ it is used for storing true or false. So ಇದು it contains only single bit. That means it will contain 0 or 1. 0 indicates it is false, whereas 1 indicates it is true ಅನ್ನೋದನ್ನ ಇಂಡಿಕೇಟ್ ಮಾಡುತ್ತೆ. So these are the 4 different categories of data type: integer, floating point numbers, character and boolean. ಈಗ ಪ್ರತಿಯೊಂದು ಡೇಟಾ ಟೈಪ್ ಟು ಸಬ್ ಡೇಟಾ ಟೈಪ್ನ ಡೀಟೇಲ್ ಆಗಿ ಕಲಿತೀವಿ. ಫಾರ್ ಎಕ್ಸಾಂಪಲ್ ಇಂಟೀಜರ್ ಡೇಟಾ ಟೈಪಲ್ಲಿ ದೇರ್ ವರ್ 4 ಸಬ್ ಡೇಟಾ ಟೈಪ್. ಅದರಲ್ಲಿ ಮೊದಲನೇ ಸಬ್ ಡೇಟಾ ಟೈಪ್ ಯಾವುದು ಅಂದರೆ ಬೈಟ್. ಬೈಟ್ ಸಬ್ ಡೇಟಾ ಟೈಪ್ನ ನಾವು ಯೂಶ್ವಲ್ ಆಗಿ ಯಾವಾಗ ಯೂಸ್ ಮಾಡ್ತೀವಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ನೆಟ್ವರ್ಕ್ ಆಗಿರ್ಬೋದು ಅಥವಾ ಒಂದು ಫೈಲ್ ಆಗಿರ್ಬೋದು, ಆ ನೆಟ್ವರ್ಕ್ ಅಥವಾ ಫೈಲಿಂದ ಒಂದು ಸ್ಟ್ರೀಮ್ ಆಫ್ ಡೇಟಾ ಏನಾದರೂ ರೀಡ್ ಮಾಡಬೇಕು ಅಥವಾ ರೈಟ್ ಮಾಡಬೇಕು ಅಂತ ಪರಿಸ್ಥಿತಿ ಸಿಚುವೇಶನ್ ಬಂದಿದ್ದರೆ ದೆನ್ ವಿ ಮೇಕ್ ಯೂಸ್ ಆಫ್ ಬೈಟ್ ಡೇಟಾ ಟೈಪ್. ಸೊ ಜೊತೆಗೆ ಏನಾದ್ರು ಬೈನರಿ ಡೇಟಾನ ರೀಡ್ ಮಾಡಬೇಕು ಅಂದರೆ ಇನ್ ದೋಸ್ ಪರ್ಟಿಕ್ಯುಲರ್ ಸಿಚುವೇಶನ್ಸ್ ವಿ ಮೇಕ್ ಯೂಸ್ ಆಫ್ ಬೈಟ್ ಡೇಟಾ ಟೈಪ್. ಸೊ ಬೈಟನ್ನೇನಾದ್ರು ನಾನು ಯಾವುದಾದ್ರು ಒಂದೆರಡು ವೇರಿಯೇಬಲ್ನ ಬೈಟ್ ಡೇಟಾ ಟೈಪ್ ಆಗಿ ಡಿಕ್ಲೇರ್ ಮಾಡ್ಕೋಬೇಕು ಅಂದರೆ ಐ ಶುಡ್ ಯೂಸ್ ದ ಬಿಲೋ ಸಿಂಟ್ಯಾಕ್ಸ್. ಬೈಟ್ ಅಂತ ಡೇಟಾ ಟೈಪ್ ಬರೆದು ವೇರಿಯೇಬಲ್ ನೇಮ್ ಇದೆ ಅದು ಬರೆದ್ರೆ, ಸೊ ಈ ಎರಡೂ ವೇರಿಯೇಬಲ್ ಬಿ ಆ್ಯಂಡ್ ಸಿ ಏನಿದೆ ದಟ್ ವಿಲ್ ಬಿಲಾಂಗ್ ಟು ಬೈಟ್ ಡೇಟಾ ಟೈಪ್. ಸೊ ನಾನು ಆಗಲೇ ನೋಡ್ದಂಗೆ ಪ್ರತಿಯೊಂದು ಡೇಟಾ ಟೈಪು ವಿ ಆರ್ ಹ್ಯಾವಿಂಗ್ ಸಮ್ ವಿಡ್ತ್. ಫಾರ್ ಎಕ್ಸಾಂಪಲ್ ಬೈಟ್ ಡೇಟಾ ಟೈಪ್ಗೆ ವಿಡ್ತ್ ಬಂದು 8 ಬಿಟ್ಸ್ ಇತ್ತು. ಸೊ ವಿಡ್ತು ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ನಾವು ನಂಬರ್ಸ್ದು ರೇಂಜು ಎಲ್ಲಿವರೆಗೂ ಬೈಟಲ್ಲಿ
ರೆಪ್ರೆಸೆಂಟ್ ಮಾಡ್ಬೋದು ಅಂತ ತೋರಿಸ್ಕೊಡುತ್ತೆ. ಫಾರ್ ಎಕ್ಸಾಂಪಲ್ ಬೈಟಲ್ಲಿ 8 ಬಿಟ್ಸ್ ಇರೋದ್ರಿಂದ -2 to the power of 8 minus 1 which is equal to -128 to 2 to the power of 8 minus 1 minus 1. So 2 to the power of 8 minus 1 is 128 minus 1 is 127. That means ನಾವು ಯಾವುದಾದ್ರು ವೇರಿಯೇಬಲ್ನ ಬೈಟ್ ಡೇಟಾ ಟೈಪ್ ಆಗಿ ಡಿಕ್ಲೇರ್ ಮಾಡಿಕೊಂಡ್ರೆ ದ ಮ್ಯಾಕ್ಸಿಮಮ್ ನೆಗೆಟಿವ್ ವ್ಯಾಲ್ಯೂ ವಿ ಕ್ಯಾನ್ ರೆಪ್ರೆಸೆಂಟ್ ಇಸ್ -128 ಆ್ಯಂಡ್ ದ ಮ್ಯಾಕ್ಸಿಮಮ್ ಪಾಸಿಟಿವ್ ವ್ಯಾಲ್ಯೂ ವಿ ಕ್ಯಾನ್ ರೆಪ್ರೆಸೆಂಟ್ ಇಸ್ +127. ಸೊ ಇದೇ ನಮ್ಮದು ವಿಡ್ತ್ ಆಫ್ ದ ಡೇಟಾ ಟೈಪು ಎಲ್ಲಿ ಯೂಸ್ ಆಗುತ್ತೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ರೇಂಜ್ ಎಷ್ಟು ಮ್ಯಾಕ್ಸಿಮಮ್ ನಾವು ರೆಪ್ರೆಸೆಂಟ್ ಮಾಡ್ಬೋದು ಒಂದು ಪರ್ಟಿಕ್ಯುಲರ್ ಡೇಟಾ ಟೈಪ್ನ ಅನ್ನೋದು ಆ ಡೇಟಾ ಟೈಪ್ಗೆ ಎಷ್ಟು ವಿಡ್ತ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ನನಗೆ ಇನ್ನೂ ಒಂದು ಲಾರ್ಜರ್ ವ್ಯಾಲ್ಯೂ ಬೈಟ್ಗಿಂತ ಲಾರ್ಜರ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಬೇಕು ಅಂತ ಇದ್ದರೆ ದೆನ್ ಐ ಕ್ಯಾನ್ ಮೇಕ್ ಯೂಸ್ ಆಫ್ ಶಾರ್ಟ್ ವಿಚ್ ಇಸ್ ಯೂಸ್ ಫಾರ್ ಸ್ಟೋರಿಂಗ್ ವ್ಯಾಲ್ಯೂಸ್ ಲಾರ್ಜರ್ ದೆನ್ ದ ಬೈಟ್. ಬಟ್ ಯೂಶಲಾಗಿ ಕಂಪೇರ್ ಟು ಇಂಟ್, ಲಾಂಗ್ ಆ್ಯಂಡ್ ಬೈಟ್ the least used sub data type of integer is short. ಅದೇ ನಂದು ತುಂಬ ಲೀಸ್ಟ್ ಆಗಿ ಯೂಸ್ ಮಾಡೋದು. ಸೊ ಅದಕ್ಕೆ ನಾನು ಇಲ್ಲಿ ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ, ಈ ಥರ ಡಿಕ್ಲೇರ್ ಮಾಡ್ಕೋಬೋದು. ಸೊ ಇಲ್ಲಿ B and C ವೇರಿಯೇಬಲ್ ವಿಲ್ ಬಿ ಆಫ್ ಶಾರ್ಟ್ ಡೇಟಾ ಟೈಪ್. ಸೊ ಇದಕ್ಕೂ ಸಹ ಇದೇ ರೀತಿ ನಾವು ಎಷ್ಟು ರೇಂಜು ಅನ್ನೋದನ್ನ ಕಂಡುಹಿಡ್ಕೋಬೋದು. ಇದೆಷ್ಟು ನನಗೆ 16 ಬಿಟ್ಸ್ ವಿಡ್ತ್. ಸೊ ದಟ್ ವಿಲ್ ಬಿ -2 to the power of 16 minus 1 to 2 to the power of 16 minus 1 minus 1. ಸೊ ಅಷ್ಟು ಮ್ಯಾಕ್ಸಿಮಮ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ಬೋದು, ಮ್ಯಾಕ್ಸಿಮಮ್ ನೆಗೆಟಿವ್ ವ್ಯಾಲ್ಯೂನ, ಅಷ್ಟು ಮ್ಯಾಕ್ಸಿಮಮ್ ಪಾಸಿಟಿವ್ ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಮೇಜರ್ ಸಬ್ ಡೇಟಾ ಟೈಪ್ ಆಫ್ ಇಂಟೀಜರ್ ಬಂದು ಇಂಟ್. ಸೊ ಇದ್ರದ್ದು ವಿಡ್ತ್ ಬಂದು ಸೊ ದಟ್ ವಾಸ್ ಈಕ್ವಲ್ ಟು ಎಷ್ಟು 32 ಬಿಟ್ಸ್. ಸೊ 32 ಬಿಟ್ಸ್ ವಾಸ್ ದ ವಿಡ್ತ್ ಆಫ್ ದಟ್ ಪರ್ಟಿಕ್ಯುಲರ್ ಡೇಟಾ ಟೈಪ್ ವಿಚ್ ಈಸ್ ಇಂಟ್. ಜೊತೆಗೆ ಜಾವಾದಲ್ಲಿ ನಾನು ಯಾವುದೇ ಒಂದು ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರು ಅದ್ರದ್ದು ರಿಸಲ್ಟು ಇಂಟೀಜರಲ್ಲೇ ಸ್ಟೋರ್ ಆಗುತ್ತೆ. ದಟ್ ಮೀನ್ಸ್ ನಾನು ಯಾವುದೇ ಇಂಟೀಜರ್ ರಿಲೇಟೆಡ್ ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಿದ್ರೆ ಅದ್ರದ್ದು ಸ್ಟೋರ್ ಆಗುವಂಥ ಸಬ್ ಡೇಟಾ ಟೈಪು ಇಂಟ್. ಫಾರ್ ಎಕ್ಸಾಂಪಲ್ A+B ಅಂತ ಇವ್ಯಾಲ್ಯೂಯೇಟ್ ಮಾಡಿದ್ರೆ A ಏನಾದ್ರು ಬೈಟ್ ಆಗಿದ್ದು B ಏನಾದರೂ ಶಾರ್ಟ್ ಆಗಿದ್ರೆ ನನಗೆ A+Bದು ರಿಸಲ್ಟು ಇಂಟಲ್ಲೇ ಸ್ಟೋರ್ ಆಗ್ತಾ ಇರುತ್ತೆ. ಅದು ಇನ್ನೊಂದು ಎಕ್ಸಾಂಪಲ್ C+D, C ಏನಾದ್ರು ಇಂಟಾಗಿ D ಏನಾದ್ರು ಶಾರ್ಟ್ ಆಗಿದ್ರೆ ನನಗೆ C+Dದು ರಿಸಲ್ಟು ಇಂಟಲ್ಲೇ ಸ್ಟೋರ್ ಆಗುತ್ತೆ. ಸೊ ಇಂಟುದು ರೇಂಜು ಸಹ ನಾನು ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ಕಂಡುಹಿಡ್ಕೋಬೋದು. ಸೊ ಇದಕ್ಕೆ ನಾನು ಜನರಲ್ ಫಾರ್ಮುಲಾ ಕೊಡೋದಾದರೆ -2 to the power of n minus 1 to 2 to the power of n minus 1 minus 1 ಅಂತ ಬರ್ಕೋಬೋದು. ವೇರ್ n represents the width of that particular data ಟೈಪ್. ಇನ್ನು ಉಳ್ಕೊಂಡಿರೋದು ಒಂದೇ ಒಂದು ಸಬ್ ಡೇಟಾ ಟೈಪ್ ಇಂಟೀಜರ್ಗೆ ವಿಚ್ ಈಸ್ ಲಾಂಗ್ ಸಬ್ ಡೇಟಾ ಟೈಪ್. ಈ ಲಾಂಗ್ ಸಬ್ ಡೇಟಾ ಟೈಪ್ನ ಯಾವಾಗ ಯೂಸ್ ಮಾಡ್ತೀನಿ ಅಂದರೆ ನನಗೆ ಇಂಟು ರೇಂಜು ಸಾಕಾಗಲ್ಲ, ನಂದೇನಾದ್ರು ವ್ಯಾಲ್ಯೂನ ರೆಪ್ರೆಸೆಂಟ್ ಮಾಡಬೇಕು ಅಂದಾಗ ನಾನು ಲಾಂಗನ್ನು ಯೂಸ್ ಮಾಡ್ತೀನಿ. ಬಿಕಾಸ್ ಲಾಂಗಲ್ಲಿ ವಿಡ್ತ್ ಬಂದು 64 ಬಿಟ್ಸ್. ಸೊ 64 ಬಿಟ್ಸ್ can be used to represent much more larger value than compared to the int sub data type which is of 32 bits. ಅದನ್ನು ಯಾವ ರೀತಿ ಮಾಡ್ತೀವಿ ಅಂತ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಮುಖಾಂತರ ಅಬ್ಸರ್ವ್ ಮಾಡ್ತೀವಿ. ಸೊ now we shall look into the long sub data type of integer data type. ಸೊ ನಾನು ಲಾಸ್ಟ್ ಸ್ಲೈಡಲ್ಲಿ ಹೇಳ್ದಂಗೆ ಸೊ ಇಂಟೀಜರ್ ವ್ಯಾಲ್ಯೂಗಿಂತ ಇಂಟ್ ಸಬ್ ಡೇಟಾ ಟೈಪ್ಗಿಂತ ಲಾರ್ಜರ್ ವ್ಯಾಲ್ಯೂಸ್ ಏನಾದರೂ ನಾನು ಸ್ಟೋರ್ ಮಾಡಬೇಕು ಅಂದರೆ ಆವಾಗ ನಾನು ಯೂಸ್ ಮಾಡುವಂಥ ಡೇಟಾ ಟೈಪ್ನ ಲಾಂಗ್ ಸಬ್ ಡೇಟಾ ಟೈಪ್ ಅಂತ ಕರಿತೇನೆ. ಇಟ್ ಈಸ್ ಯೂಸ್ ಫಾರ್ ಸ್ಟೋರಿಂಗ್ ವ್ಯಾಲ್ಯೂಸ್ ವಿಚ್ ಆರ್ ಲಾರ್ಜರ್ ದೆನ್ ದ ಇಂಟ್ ವ್ಯಾಲ್ಯೂಡ್ ಡೇಟಾ ಟೈಪ್. ಸೊ ಇದು ಮೇಯ್ನಾಗಿ ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಆಗಲೇ ಹೇಳಿದ್ದೀನಿ. ಸೊ ಇದಕ್ಕೊಂದು ಸ್ಮಾಲ್ ಎಕ್ಸಾಂಪಲ್ ತೊಗೊಂಡು ಯಾವ ರೀತಿ ಅದನ್ನು ಯೂಸ್ ಮಾಡ್ತಾರೆ ಅನ್ನೋದನ್ನ ಅಬ್ಸರ್ವ್ ಮಾಡೋದ. ಸೊ ದಿಸ್ ವಿಲ್ ಬಿ a brush up for what you learnt in the previous class on how to create a Java program. ಒಂದು ಜಾವಾ ಪ್ರೋಗ್ರಾಮ್ನ ಯಾವ ರೀತಿ ಕ್ರಿಯೇಟ್ ಮಾಡೋದು ಅಂತ ಅದಕ್ಕೊಂದು ಬ್ರಷ್ ಅಪ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ಫಸ್ಟು ನಾನೊಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ಕ್ಲಾಸ್ ನೇಮ್ನ ಡಿಸ್ಟೆನ್ಸ್ ಅಂತ ಹೇಳಿದ್ದೀನಿ. ಸೊ ಈ ಕ್ಲಾಸ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತೈತೆ. ಸೊ ಈ ಕ್ಲಾಸ್ ಡೆಫಿನೇಷನ್ ಇಲ್ಲಿ ಎಂಡ್ ಆಗಿದೆ. ಸೊ ನೆಕ್ಸ್ಟು ಮೇನ್ ಫಂಕ್ಷನ್ ಬರ್ಕೋತಾ ಇದ್ದೀನಿ. ಮೇನ್ ಫಂಕ್ಷನ್ನ ಜಾವಾದಲ್ಲಿ ಬರ್ಕೋಬೇಕು ಅಂದರೆ ಈ ಥರ ಬರ್ಕೋಬೇಕು.
ಪಬ್ಲಿಕ್ ಸ್ಟ್ಯಾಟಿಕ್ ವೈಡ್ ಮೇನ್. ಪಬ್ಲಿಕ್ ಏನಕ್ಕೆ ಈ ಪ್ರೋಗ್ರಾಮ್ನ ಜಾವಾ ವರ್ಚುವಲ್ ಮಿಷಿನ್ ಆಕ್ಸೆಸ್ ಮಾಡ್ಕೋಬೇಕು. ಸೊ ಅದಕ್ಕೆ ನಂದು ಆಕ್ಸೆಸ್ ಸ್ಪೆಸಿಫೈರ್ನ ಪಬ್ಲಿಕ್ ಅಂತ ಮಾಡ್ಕೊಂಡಿರ್ತೀನಿ. ಜೊತೆಗೆ ಈ ಪ್ರೋಗ್ರಾಮಲ್ಲಿ ಏನೇ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ದೇ ಈ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕು ಅಂದರೆ ದೆನ್ ಐ ಆಮ್ ಯೂಸಿಂಗ್ ಎ ಕೀವರ್ಡ್ ಕಾಲ್ಡ್ ಎ ಸ್ಟ್ಯಾಟಿಕ್. ಇದು ರಿಟರ್ನ್ ಟೈಪು, ಇದು ಫಂಕ್ಷನ್ ನೇಮು. ಏನಾದ್ರು ಪ್ಯಾರಾಮೀಟರ್ ಪಾಸ್ ಮಾಡಬೇಕು ಅಂದರೆ ಜಾವಾದಲ್ಲಿ ಎಲ್ಲ ಪ್ಯಾರಾಮೀಟರು ಸ್ಟ್ರಿಂಗ್ ಡೇಟಾ ಟೈಪ್ ಇರುತ್ತೆ. ಇಲ್ಲಿ ನಾನೇನು ಪ್ಯಾರಾಮೀಟರ್ನ ಪಾಸ್ ಮಾಡ್ತಿಲ್ಲ. ಸೊ ಇಲ್ಲಿ ಲೈಟ್ ಸ್ಪೀಡ್, ಸೊ ಲೈಟ್ ಸ್ಪೀಡ್ನ ಇಂಟ್ ಡೇಟಾ ಟೈಪಲ್ಲಿ ಬರ್ಕೊಂಡಿದ್ದೀನಿ. ಸೊ ಲೈಟ್ ಸ್ಪೀಡ್ ಬಂದು 1,86,000 ಮೀಟರ್ ಪರ್ ಸೆಕೆಂಡ್. ಸೊ ದಟ್ ಈಸ್ ಮೈ ಲೈಟ್ ಸ್ಪೀಡ್. ಸೊ ನೆಕ್ಸ್ಟ್ ಬಂದು ನಂಬರ್ ಆಫ್ ಡೇಸ್. ಸೊ ನಂಬರ್ ಆಫ್ ಡೇಸ್ 30 ತಗೊಂಡಿದ್ದೀನಿ. ಸೊ ಈ ನಂಬರ್ ಆಫ್ ಡೇಸ್ನ ಸೆಕೆಂಡ್ಸು ಕನ್ವರ್ಟ್ ಮಾಡ್ತಾ ಇದ್ದೀನಿ. ಸೊ ಒಂದು ಡೇಯಲ್ಲಿ 24 ಅವರ್ಸ್ ಇರುತ್ತೆ. ಸೊ 30 ಡೇಸ್ ಇಂಟು 24 ಅವರ್ಸ್. 1 ಅವರಲ್ಲಿ 60 ಮಿನಿಟ್ಸ್ ಇರುತ್ತೆ. 1 ಮಿನಿಟಲ್ಲಿ 60 ಸೆಕೆಂಡ್ಸ್ ಇರುತ್ತೆ. ಸೊ 30 ಇಂಟು 24 ಇಂಟು 60 ಇಂಟು 60 ಆವಾಗ ನನಗೆ 30 ಡೇಸಲ್ಲಿ ಎಷ್ಟು ಸೆಕೆಂಡ್ಸ್ ಇದೆ ಅನ್ನೋದು ಕೊಡುತ್ತೆ. ಅದಾದಮೇಲೆ ಏನು ಮಾಡ್ತೀನಿ, ಸೊ ಇಷ್ಟು ಸೆಕೆಂಡ್ಸಲ್ಲಿ ನಂದು ಲೈಟು ಎಷ್ಟು ದೂರ ಟ್ರಾವೆಲ್ ಮಾಡಿದೆ ಅನ್ನೋದನ್ನ ಲೈಟ್ ಸ್ಪೀಡ್ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಸೊ ನಂಬರ್ ಆಫ್ ಸೆಕೆಂಡ್ಸ್ ಎಷ್ಟು ಬಂದಿರುತ್ತೆ ಅದ್ರ ಜೊತೆ ನನ್ನ ಲೈಟ್ ಸ್ಪೀಡು ದಟ್ ಈಸ್ 1,86,000 ಮೀಟರ್ ಪರ್ ಸೆಕೆಂಡ್ ಅದ್ರ ಜೊತೆ ಮಲ್ಟಿಪ್ಲೈ ಮಾಡಿದಾಗ ಸೊ ನಂದು ಲೈಟು ಎಷ್ಟು ದೂರ ಟ್ರಾವೆಲ್ ಆಗಿದೆ ಅನ್ನೋ ಡಿಸ್ಟೆನ್ಸ್ ಕೊಡುತ್ತೆ. ಸೊ ಈ ಡಿಸ್ಟೆನ್ಸ್ನ ಸ್ಟೋರ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತಾ ಇರೋ ಡೇಟಾ ಟೈಪು ಲಾಂಗ್ ಡೇಟಾ ಟೈಪ್. ಏನಕ್ಕೆ, ನಾನೇನಾದ್ರು ಇಲ್ಲಿ ಇಂಟ್ ಅಂತ ಯೂಸ್ ಮಾಡಿದರೆ ಆವಾಗ ಇಂಟೀಜರ್ ರೇಂಜು ಈ ಡಿಸ್ಟೆನ್ಸ್ನ ಸ್ಟೋರ್ ಮಾಡೋಕ್ಕೆ ಸಾಕಾಗ್ತಾ ಇರಲಿಲ್ಲ. ಬಿಕಾಸ್ ಇಂಟ್ ಬಂದು ಓನ್ಲಿ 32 ಬಿಟ್ಸ್ ಅದ್ರದ್ದು ವಿಡ್ತ್, ಬಟ್ ಡಿಸ್ಟೆನ್ಸ್ದು ವಿಡ್ತ್ ಬಂದು 64 ಬಿಟ್ಸ್. ವೈ? ಇಟ್ ಈಸ್ ಆಫ್ ಲಾಂಗ್ ಡೇಟಾ ಟೈಪ್. ಆವಾಗ ಡಿಸ್ಟೆನ್ಸ್ನ ಆರಾಮಾಗಿ ಕ್ಯಾಲ್ಕುಲೇಟ್ ಮಾಡಿಕೊಂಡು ಅದನ್ನು ಇಲ್ಲಿ ಪ್ರಿಂಟ್ ಮಾಡ್ತಾ ಇದ್ದೀನಿ. ಸೊ ಪ್ರಿಂಟ್ ಮಾಡಬೇಕಾದ್ರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ 30 ಡೇಸ್ ಈಸ್ ಪ್ಲಸ್ ಡಿಸ್ಟೆನ್ಸ್. ಈ ಪ್ಲಸ್ ಆಗಲೇ ಹೇಳ್ದಂಗೆ ಇಟ್ ಈಸ್ ಎ ಕನ್ಕ್ಯಾಟಿನೇಷನ್ ಆಪ್ರೇಟರ್. ನನಗೆ ಇಲ್ಲಿ ಡಿಸ್ಟೆನ್ಸ್ ಏನು ಬಂದಿರುತ್ತೆ ಅದು ಸ್ಟ್ರಿಂಗಾಗಿ ಕನ್ವರ್ಟ್ ಆಗಿ ಈ ಸ್ಟ್ರಿಂಗ್ ಜೊತೆ ಕನ್ಕ್ಯಾಟಿನೇಟ್ ಆಗಿ ನನಗೆ ಔಟ್ಪುಟ್ಟು ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಲಾಂಗ್ ಡೇಟಾ type. So these are the 4 major sub data types of integer category, that is byte, short, int and long. Byte it is of 8 bits, short it is of 16 bits, int it is of 32 bits, long it is of 64 bits. Now we shall move on to the second category of primitive data types in Java, which is floating point numbers. ಈ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ಮೇಯ್ನಾಗಿ ನಾವು ಯೂಸ್ ಮಾಡೋದು ಡೆಸಿಮಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡೋಕ್ಕೆ. ಸೊ ನಾನು ಆಗಲೇ ಹೇಳ್ದಂಗೆ ಇಲ್ಲೂ ಸಹ ಸಬ್ ಡೇಟಾ ಟೈಪ್ಸ್ ಇದೆ. ಸೊ ಇಲ್ಲಿ ವಿ ಕ್ಯಾನ್ ಸಿ 2 ಸಬ್ ಡೇಟಾ ಟೈಪ್ಸ್. ಆ 2 ಸಬ್ ಡೇಟಾ ಟೈಪ್ಸಲ್ಲಿ ಮೊದಲನೇದು ಫ್ಲೋಟ್ ಆ್ಯಂಡ್ ದ ಸೆಕೆಂಡ್ ಒನ್ ಈಸ್ ಡಬಲ್. ಫ್ಲೋಟ್ ಬಂದು ದಟ್ ಈಸ್ ಆಫ್ 32 ಬಿಟ್ಸ್. ಸೊ ಫ್ಲೋಟ್ದು ವಿಡ್ತ್ ಬಂದು 32 ಬಿಟ್ಸ್, ಡಬಲ್ದು ವಿಡ್ತ್ ಬಂದು 64 ಬಿಟ್ಸ್. ಫ್ಲೋಟನ್ನು ಯೂಶುವಲ್ ಆಗಿ ಇಟ್ ಈಸ್ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ಆರ್ ಸ್ಟೋರಿಂಗ್ ನಂಬರ್ಸ್ ವಿತ್ ಸಿಂಗಲ್ ಪ್ರಿಸಿಷನ್. ದಟ್ ಮೀನ್ಸ್ ನಂದು ಡೆಸಿಮಲ್ ಪಾಯಿಂಟ್ ಆದಮೇಲೆ ಎಷ್ಟು ನಂಬರ್ನ ರೆಪ್ರೆಸೆಂಟ್ ಮಾಡ್ಬೋದು ದಟ್ ವಿಲ್ ಬಿ ಲೆಸ್ ದ್ಯಾನ್ ಕಂಪೇರ್ಡ್ ಟು ಯುವರ್ ಡಬಲ್, ಬಿಕಾಸ್ ಡಬಲ್ ಆ್ಯಸ್ 64 ಬಿಟ್ಸ್ ವಿಡ್ತ್, ಬಟ್ ಫ್ಲೋಟಲ್ಲಿ ನಂದು ವಿಡ್ತ್ ಬಂದು ಓನ್ಲಿ 32 ಬಿಟ್ಸ್. ಸೊ ಅದಕ್ಕೆ ಅದು ಸಿಂಗಲ್ ಪ್ರಿಸಿಷನ್. ಈ ಥರ ಸಿಂಗಲ್ ಪ್ರಿಸಿಷನ್ ಆಗಿರೋದ್ರಿಂದ ನಾನು ಫ್ಲೋಟ್ ಏನಾದ್ರು ಯೂಸ್ ಮಾಡಿ ಡೆಸಿಮಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡಿದ್ರೆ ಮೆಮೊರಿಲಿ ಕಮ್ಮಿ ಜಾಗನ ಆಕ್ಯುಪೈ ಮಾಡ್ಕೋತಾರೆ. ಸೊ ಜೊತೆಗೆ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ದು ಏನೇ ಅಡಿಷನ್ ಸಬ್ಟ್ರಾಕ್ಷನ್ನು ದೇ ವಿಲ್ ಬಿ ಫಾಸ್ಟರ್ ದೆನ್ ಕಂಪೇರ್ಡ್ ಟು ಡಬಲ್. ಸೊ ಡಬಲ್ಗಿಂತ ಸ್ವಲ್ಪ ಫಾಸ್ಟರ್ ಆಗಿರುತ್ತೆ. ಸೊ ಅದೇ ರೀತಿ ಡಬಲ್ ಸಬ್ ಡೇಟಾ ಟೈಪಿಗೆ ಬಂದಾಗ ಸೊ ದೇ ಆರ್ ಯೂಸ್ಡ್ ಫಾರ್ ರೆಪ್ರೆಸೆಂಟಿಂಗ್ ಆರ್ ಸ್ಟೋರಿಂಗ್ ನಂಬರ್ಸ್ ವಿತ್ ಡಬಲ್ ಪ್ರಿಸಿಷನ್. ದಟ್ ಮೀನ್ಸ್ ಒಂದು ನಂಬರ್ ಡೆಸಿಮಲ್ ಪಾಯಿಂಟ್ ಆದಮೇಲೆ, ಈಗ 54 ಪಾಯಿಂಟ್ ಆದಮೇಲೆ ಏನು ನಂಬರ್ಸ್ ಬರುತ್ತೆ ಆ ನಂಬರ್ಸ್ ಏನು ಸ್ಟೋರ್ ಮಾಡ್ತೀನಿ ದಟ್ ವಿಲ್ ಬಿ ಕ್ವೈಟ್ ಲಾರ್ಜರ್ ದೆನ್ ಕಂಪೇರ್ಡ್ ಟು ಫ್ಲೋಟ್. ಜೊತೆಗೆ ನಾನು ಲಾರ್ಜರ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸು ಅಥವಾ ಲಾರ್ಜರ್ ಡೆಸಿಮಲ್ ವ್ಯಾಲ್ಯೂಡ್ ನಂಬರ್ಸ್ನ ಡಬಲಲ್ಲಿ ಸ್ಟೋರ್ ಮಾಡ್ಬೋದು ದೆನ್ ಕಂಪೇರ್ಡ್ ಟು ಫ್ಲೋಟ್. ವೈ? ಬಿಕಾಸ್ ಡಬಲ್ ವಿಡ್ತ್ ರೇಂಜ್ ಬಂದು 64 ಬಿಟ್ಸ್, ವೆರಸ್ ಫ್ಲೋಟ್ದು ವಿಡ್ತ್ ರೇಂಜ್ ಬಂದು
32 ಬಿಟ್ಸ್. ಆಬ್ವಿಯಸ್ಲಿ ಡಬಲಲ್ಲಿ ನಾನು ಲಾರ್ಜರ್ ಡೆಸಿಮಲ್ ವ್ಯಾಲ್ಯೂಸ್ನ ಸ್ಟೋರ್ ಮಾಡ್ಕೋಬೋದು. ಜೊತೆಗೆ ಹೊಸ ಕಂಪೈಲರ್ಸಲ್ಲಿ ಡಬಲ್ ವಿಲ್ ಆಲ್ಸೋ ರನ್ ಫಾಸ್ಟರ್, ಬಟ್ ದೇ ವಿಲ್ ಆಕ್ಯುಪೈ more memory than compared to your float. So these are the two sub data types with respect to floating point numbers. ಈಗ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ನ ನೋಡಿಕೊಂಡು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ ಮೇಲೆ, then we shall move on to the third data type, which is character. ಸೊ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸಲ್ಲಿ ವಿ ಹ್ಯಾವ್ ಟೂ ಸಬ್ ಡೇಟಾ ಟೈಪ್ಸ್. ಮೊದಲನೇ ಸಬ್ ಡೇಟಾ ಟೈಪ್ ಬಂದು ಫ್ಲೋಟ್, ಎರಡನೇ ಸಬ್ ಡೇಟಾ ಟೈಪ್ ಬಂದು ಡಬಲ್. ಸೊ ಫ್ಲೋಟ್ ಸಬ್ ಡೇಟಾ ಟೈಪ್ ಬಂದು ಸಿಂಗಲ್ ಪ್ರಿಸಿಷನ್ ನಂಬರ್ಸ್ನ, ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಡಬಲ್ ಸಬ್ ಡೇಟಾ ಟೈಪ್ ಬಂದು ಲಾರ್ಜರ್ ಪ್ರಿಸಿಷನ್ನ ಅಥವಾ ಡಬಲ್ ಪ್ರಿಸಿಷನ್ದು ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್ನ ಸ್ಟೋರ್ ಮಾಡೋಕ್ಕೆ ಯೂಸ್ ಮಾಡ್ಕೋತೀವಿ. ಸೊ ನಾವು ವಿ ಶಾಲ್ ಸಿ ಎ ಸಿಂಪಲ್ ಎಕ್ಸಾಂಪಲ್ ಆನ್ ಹೌ ಟು ಯೂಸ್ ಯುವರ್ ಡಬಲ್ ಸಬ್ ಡೇಟಾ ಟೈಪ್. ಸೊ ಡಬಲ್ ಸಬ್ ಡೇಟಾ ಟೈಪ್ಸ್ನ ಯಾವ ರೀತಿ ಯೂಸ್ ಮಾಡ್ತೀವಿ ಅಂತ ಒಂದು ಸಿಂಪಲ್ ಎಕ್ಸಾಂಪಲ್ ನೋಡಿ. ಸೊ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ ಏರಿಯಾ ಅಂತ. ಸೊ ಇದು ಕ್ಲಾಸ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ಕ್ಲಾಸ್ ಡೆಫಿನೇಷನ್ ಎಂಡ್ ಆಗ್ತಾ ಇದೆ. ಸೊ ದಿಸ್ ಶುಡ್ ಬಿ PSVM. ಸೊ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೈನ್, ಏನಕ್ಕೆ ಪಬ್ಲಿಕ್ಕು ಏನಕ್ಕೆ ಸ್ಟ್ಯಾಟಿಕ್ಕು ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಿಸ್ ಆರ್ ದ ಪ್ಯಾರಾಮೀಟರ್ಸ್. ಸೊ ಎಂಟಿ ಪ್ಯಾರಾಮೀಟರ್ಸ್, ಏನೇನು ಪ್ಯಾರಾಮೀಟರ್ ಕಳಿಸ್ತಾ ಇಲ್ಲ. ಜಾವಾದಲ್ಲಿ ಏನೇ ಪ್ಯಾರಾಮೀಟರ್ಸ್ ಇದ್ರೂ ದಟ್ ವಿಲ್ ಬಿ ಆಫ್ ಸ್ಟ್ರಿಂಗ್ ಡೇಟಾ ಟೈಪ್. ಸೊ ಏರಿಯಾ ಅಂತ ಒಂದು ವೇರಿಯೇಬಲ್ನ ಡಿಕ್ಲೇರ್ ಮಾಡ್ಕೋತಿದ್ದೀನಿ ವಿಚ್ ಇಸ್ ಡಬಲ್ ಡೇಟಾ ಟೈಪ್. ಸೊ ಈ ಪ್ರೋಗ್ರಾಮ್ನ ಏನಕ್ಕೆ ಬರೀತಾ ಇರೋದು ಅಂದರೆ, ದಿಸ್ ಪ್ರೋಗ್ರಾಮ್ ಇಸ್ ರಿಟರ್ನ್ ಇನ್ ಆರ್ಡರ್ ಟು ಫೈಂಡ್ ಏರಿಯಾ ಆಫ್ ಎ ಸರ್ಕಲ್. ನಮಗೆ ಏರಿಯಾ ಆಫ್ ಸರ್ಕಲ್ದು ಫಾರ್ಮುಲಾ ಗೊತ್ತು. ಏನು ಏರಿಯಾ ಆಫ್ ಸರ್ಕಲ್ದು ಫಾರ್ಮುಲಾ? πr². ಸೊ ಪೈದು ವ್ಯಾಲ್ಯೂ ಬಂದು 3.1416. So the precision we are using in pi value is double precision. So instead of using a float to store this particular value, I can make use of a double data type to store this particular value. So ಅದೇ ರೀತಿ ಪೈ ಅಂತ ಯೂಸ್ ಮಾಡಿ ಪೈ ಬಂದು ಡಬಲ್ ಡೇಟಾ ಟೈಪಲ್ಲಿ 3.1416ನ ಸ್ಟೋರ್ ಮಾಡಿದ್ದೀನಿ. ಸೊ ಈಗ ಏರಿಯಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ πr². ಸೊ ಪೈ ಇಂಟು r ಇಂಟು r. ಸೊ ಏರಿಯಾ ಸಿಗುತ್ತೆ, ಆ ಏರಿಯಾನ ಪ್ರಿಂಟ್ ಮಾಡ್ತಾ ಇದ್ದೀನಿ. ಪ್ಲಸ್ ಬಂದು ಕನ್ಕ್ಯಾಟಿನೇಷನ್ ಆಪ್ರೇಟರ್. ಸೊ ದ ಏರಿಯಾ ಆಫ್ ಸರ್ಕಲ್ ಈಸ್ ಅಂದ್ಬಿಟ್ಟು ಏನು ಏರಿಯಾ ಕ್ಯಾಲ್ಕುಲೇಟ್ ಮಾಡಿದ್ದೀನಿ ಅದು ಪ್ರಿಂಟ್ ಆಗುತ್ತೆ. ಸೊ ದಿಸ್ ಈಸ್ ಆಲ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು ಡಬಲ್ ಡೇಟಾ ಟೈಪ್ ಆ್ಯಂಡ್ ಆಲ್ಸೋ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಸೊ ನಾನೇನಾದ್ರು ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ರೆಪ್ರೆಸೆಂಟ್ ಮಾಡಬೇಕು ಅಂದರೆ ದೇರ್ ಆರ್ 2 ways ಆಫ್ ರೆಪ್ರೆಸೆಂಟಿಂಗ್ ಯುವರ್ ಫ್ಲೋಟಿಂಗ್ ಪಾಯಿಂಟ್ ನಂಬರ್ಸ್. ಸೊ ಮೊದಲನೇ ವೇನ ಸ್ಟ್ಯಾಂಡರ್ಡ್ ನೋಟೇಷನ್ ಅಂತ ಕರೀತಾರೆ. ಆ್ಯಂಡ್ ದ ಸೆಕೆಂಡ್ ವೇ ಇಸ್ ಕಾಲ್ಡ್ ಎಸ್ ಸೈಂಟಿಫಿಕ್ ನೋಟೇಷನ್. ಸ್ಟ್ಯಾಂಡರ್ಡ್ ನೋಟೇಷನ್ಲಿ ನಾವು ನಾರ್ಮಲಾಗಿ ಯಾವ ಫ್ಲೋಟಿಂಗ್ ಪಾಯಿಂಟ್ ನಂಬರ್ನ ನಾರ್ಮಲಾಗಿ ರೆಪ್ರೆಸೆಂಟ್ ಮಾಡ್ತೀವಿ ಆ ಥರ ಡೈರೆಕ್ಟಾಗಿ ಬರ್ಕೋತೀನಿ. ವೆರಾಸ್ ಸೈಂಟಿಫಿಕ್ ನೋಟೇಷನ್ಲಿ ನಾನು ಒಂದು ಎಕ್ಸ್ಪೋನೆಂಟ್ ಅಂತ ಬರ್ಕೋತೀನಿ. ಆ್ಯಸ್ ಯು ಕ್ಯಾನ್ ಅಬ್ಸರ್ವ್ ಇಯರ್. ಸೊ ಇಲ್ಲಿ 6.5 exponent 2 ಅಂತ ಬರ್ತೀನಿ. ದಿಸ್ ಇಸ್ ಎ ಸೈಂಟಿಫಿಕ್ ನೋಟೇಷನ್. ಸೊ ದಿಸ್ ಕ್ಯಾನ್ ಬಿ ರಿಟನ್ ಆಸ್ 6.5 into 10 to the power of 2. So these are the 2 ways you can represent your floating point numbers. But generally ನಾವು ಯಾವಾಗಲೂ ಸೈಂಟಿಫಿಕ್ ನೋಟೇಷನ್ನ ಎಲ್ಲೂ ಪ್ರೋಗ್ರಾಮಿಂಗಲ್ಲಿ ಯೂಸ್ ಮಾಡಲ್ಲ. We will use only the standard notation of representing a floating point number. ಅದನ್ನೇ ಜಾಸ್ತಿ ಯೂಸ್ ಮಾಡೋದು. So this completes the second category of data types, which is floating point numbers. Now we shall look into the third category of data types, which is called as character. ಸೊ ಜಾವಾದಲ್ಲಿ ಏನು ಕ್ಯಾರೆಕ್ಟರ್ ಡೇಟಾ ಟೈಪ್ ಇದೆ ದಟ್ ಈಸ್ ಕ್ವೈಟ್ ಡಿಫ್ರೆಂಟ್ ದ್ಯಾನ್ ಕಂಪೇರ್ಡ್ ಟು ದ ಕ್ಯಾರೆಕ್ಟರ್ ಡೇಟಾ ಟೈಪ್ ಆಫ್ C++, ಬಿಕಾಸ್ ಅಲ್ಲಿ ಡೇಟಾ ಟೈಪು ಕ್ಯಾರೆಕ್ಟರ್ ಡೇಟಾ ಟೈಪ್ ಏನು ಯೂಸ್ ಮಾಡ್ತೀನಿ ದಟ್ ವಿಲ್ ಬಿ ಆಫ್ 8 bits. ಬಟ್ ಜಾವಾದಲ್ಲಿ ಏನು ಕ್ಯಾರೆಕ್ಟರ್ ಡೇಟಾ ಟೈಪ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ದಟ್ ವಿಲ್ ಬಿ ಆಫ್ 16 bits. ಸೊ ಇಟ್ ವಾಂಟ್ ಬಿ 8 bits. ಸೊ ಈಗ ನಿಮ್ಗೊಂದು ಕ್ವಶನ್ ಬರ್ಬೋದು, ಏನಕ್ಕೆ ಸರ್ ಅಲ್ಲಿ 8 bits ಇಲ್ಲಿ 16 bits, 8 bits ಸಾಕಾಗ್ತಿರ್ಲಿಲ್ವಾ ಅಂತ ಕ್ವಶನ್ ಬರ್ಬೋದು. ನಾನು ಈ ಮಾಡ್ಯೂಲ್ ಇಂಟ್ರಡಕ್ಷನಲ್ಲೇ ಹೇಳಿದ್ದೆ, ಜಾವಾನ ಎಕ್ಸ್ಟೆನ್ಸಿವ್ ಆಗಿ ನಾವು ಯೂಸ್ ಮಾಡೋದು ಎಲ್ಲಿ ಅಂದರೆ ಇಂಟರ್ನೆಟ್ಟಲ್ಲಿ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದೆ. ಸೊ ಇಂಟರ್ನೆಟ್ಟಲ್ಲಿ ನಾನು ಯಾವ್ದಾದ್ರು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ನ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ ಇಂಟರ್ನೆಟ್ಟಲ್ಲಿ ಇಟ್ ಸಪೋರ್ಟ್ಸ್ ಮೆನಿ ಡಿಫ್ರೆಂಟ್ ಹ್ಯೂಮನ್ ಲ್ಯಾಂಗ್ವೇಜಸ್, ಹ್ಯೂಮನ್ ಸ್ಪೀಕಿಂಗ್ ಲ್ಯಾಂಗ್ವೇಜಸ್. ಇನ್ನು ಸ್ಪೆಸಿಫಿಕ್ ಆಗಿ ಹೇಳೋದಿದ್ದರೆ ಹ್ಯೂಮನ್ ಸ್ಪೀಕಿಂಗ್ ಲ್ಯಾಂಗ್ವೇಜಸ್ ಇಂಗ್ಲೀಷ್ ಆಗಿರ್ಬೋದು, ಕನ್ನಡ,
ತಮಿಳು, ತೆಲುಗು, ಜರ್ಮನು, ಸ್ಪ್ಯಾನಿಷು ಇಷ್ಟು ಲ್ಯಾಂಗ್ವೇಜ್ಗಳನ್ನು ಇಂಟರ್ನೆಟ್ಟಲ್ಲಿ ಸಪೋರ್ಟ್ ಮಾಡ್ತೀವಿ. ಸೊ ಅಷ್ಟು ಲ್ಯಾಂಗ್ವೇಜ್ಗಳನ್ನು ನಾನು ಇಂಟರ್ನೆಟ್ಟಲ್ಲಿ ಸಪೋರ್ಟ್ ಮಾಡಬೇಕು ಅಂದರೆ ಸೊ ಜಾವಾದಲ್ಲಿ ನಾನು 8 ಬಿಟ್ ಕ್ಯಾರೆಕ್ಟರ್ ಸೆಟ್ ಇಟ್ಕೊಂಡಿದ್ರೆ ಸಾಕಾಗ್ತಿರ್ಲಿಲ್ಲ. ಸೊ ಅಷ್ಟು ಹ್ಯೂಮನ್ ಸ್ಪೀಕಿಂಗ್ ಲ್ಯಾಂಗ್ವೇಜಸ್ನ ಸಪೋರ್ಟ್ ಮಾಡೋಕ್ಕೆ ಅಂತಲೇ ಜಾವಾದಲ್ಲಿ 8 ಬಿಟ್ ಕ್ಯಾರೆಕ್ಟರ್ ಸೆಟ್ ಬದಲು ವಿ ಆರ್ ಯೂಸಿಂಗ್ 16 ಬಿಟ್ ಕ್ಯಾರೆಕ್ಟರ್ ಸೆಟ್. ಜನರಲಾಗಿ 0 to 127 ಏನು ಆಸ್ಕಿ ರೇಂಜ್ ಇರುತ್ತೆ ಸ್ಟಾರ್ಟಿಂಗ್ 8 ಬಿಟ್ಸ್ಗೆ, ಅದನ್ನು ನಾರ್ಮಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡೋಕ್ಕೆ ಯೂಸ್ ಮಾಡ್ಕೋತಾರೆ. ನೆಕ್ಸ್ಟು ರಿಮೈನಿಂಗ್ 0 to 255 ಏನು ಎಕ್ಸ್ಟ್ರಾ 8 ಬಿಟ್ಸ್ನ ನಾನು ತಗೊಂಡಿದ್ದೀನಿ ಅದನ್ನು ಬೇರೆ ಬೇರೆ ಹ್ಯೂಮನ್ ಸ್ಪೀಕಿಂಗ್ ಲ್ಯಾಂಗ್ವೇಜ್ನ ರೆಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಯೂಸ್ ಮಾಡ್ಕೋತಾರೆ. ಈ ಕ್ಯಾರೆಕ್ಟರ್ ಸೆಟ್ ಏನು ನಾನು ಜಾವಾದಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಆ ಪರ್ಟಿಕ್ಯುಲರ್ ಕ್ಯಾರೆಕ್ಟರ್ ಸೆಟ್ಗೆ ಒಂದು ನೇಮ್ ಕೊಟ್ಕೊಂಡಿದ್ದಾರೆ. ಆ ನೇಮ್ ಬಂದೆ ಯೂನಿಕೋಡ್ ಅಂತ ಕರೀತಾರೆ ಆ ನೇಮ್ನ. ಸೊ ಅದನ್ನೇ ನಾನು ಈ ಲಾಸ್ಟ್ ಪಾಯಿಂಟಲ್ಲಿ ಹೇಳಿರೋದು. ದ ಸ್ಟ್ಯಾಂಡರ್ಡ್ ಸೆಟ್ ರೇಂಜಸ್ ಫ್ರಮ್ 0 to 127 ವಿಚ್ ಇಸ್ ಮೈ ಆಸ್ಕಿ ರೇಂಜ್. ಸೊ ಅದು ನಂದು ಆಸ್ಕಿ ರೇಂಜ್. ಫಾರ್ ಎಕ್ಸಾಂಪಲ್ ಯು ಕ್ಯಾನ್ ಸಿ ಇಯರ್ 0 to 127 ಏನೈತೆ ನಾರ್ಮಲ್ ಆಸ್ಕಿ ರೇಂಜ್. ಬಟ್ ನಾನು ಎಕ್ಸ್ಟ್ರಾ ಎಕ್ಸ್ಟೆಂಡೆಡ್ 8 ಬಿಟ್ ಏನು ಯೂಸ್ ಮಾಡ್ತಾ ಇದ್ದೀನಿ 0 to 255 ಅದನ್ನು ಎಲ್ಲ ಲ್ಯಾಂಗ್ವೇಜು ರೆಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಯೂಸ್ ಮಾಡ್ಕೋತಾರೆ. ಸೊ ದಿಸ್ ಇಸ್ ದ ಓನ್ಲಿ ರೀಸನ್ ದ ನಂಬರ್ ಆಫ್ ಕ್ಯಾರೆಕ್ಟರ್ ಇನ್ ಜಾವಾ ಈಸ್ ಆಫ್ 16 ಬಿಟ್ಸ್. ದ ವಿಡ್ತ್ ಆಫ್ ಕ್ಯಾರೆಕ್ಟರ್ ಇನ್ ಜಾವಾ ಈಸ್ ಆಫ್ 16 ಬಿಟ್ಸ್. ಇಟ್ ಈಸ್ ನಾಟ್ 8 bits. Why it is 16 bits? In order to support almost all languages of the world. That's why we need 16 bits instead of 8 bits. ಈ ಕ್ಯಾರೆಕ್ಟರ್ ಸೆಟ್ ಏನಿದೆ ಜಾವಾದಲ್ಲಿ ಅದನ್ನು ಯೂನಿಕೋಡ್ ಅಂತ ಕರೀತಾರೆ. ಸೊ ಈಗ ಯಾವ ರೀತಿ ನಾವು ಒಂದು ಜಾವಾ ಪ್ರೋಗ್ರಾಮಲ್ಲಿ ಕ್ಯಾರೆಕ್ಟರ್ ಅನ್ನೋ ಡೇಟಾ ಟೈಪ್ನ ಯೂಸ್ ಮಾಡ್ಕೋಬೋದು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಕ್ಯಾರೆಕ್ಟರ್ ಡೇಟಾ ಟೈಪ್ಗೆ ಈಗ ನಾವು 2 ಪ್ರೋಗ್ರಾಮ್ನ ಎಕ್ಸಾಂಪಲ್ಗೆ ಹಾಕ್ಕೊಟ್ಟು ಆ ಪ್ರೋಗ್ರಾಮ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ನೋಡೋದು. ಸೊ ಇಲ್ಲೊಂದು ಪ್ರೋಗ್ರಾಮ್ ಇದೆ, ಇಲ್ಲೊಂದು ಪ್ರೋಗ್ರಾಮ್ ಇದೆ. ಸೊ ಇದು ನಂದು ಕ್ಲಾಸ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ, ಇಲ್ಲಿ ಕ್ಲಾಸ್ ಡೆಫಿನೇಷನ್ ಎಂಡ್ ಆಗಿದೆ. ಸೊ ಇದು ನಂದು ಮೇನ್ ಫಂಕ್ಷನ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ. ಜಾವಾದಲ್ಲಿ ಏನಕ್ಕೆ ಮೇನ್ ಫಂಕ್ಷನ್ ಬರ್ಕೋಬೇಕಾದ್ರೆ ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್ ಅಂತ ಬರ್ಕೋಬೇಕು ಅಂತ ಮೊದಲೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಸುಮಾರು ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪಬ್ಲಿಕ್ ಏನಕ್ಕೆ ನಾನು JVMಗೆ ಈ ಪ್ರೋಗ್ರಾಮ್ ಆಕ್ಸೆಸ್ ಸಿಗಬೇಕು ಅಂದರೆ ಪಬ್ಲಿಕ್. ನಾನು ಪ್ರೋಗ್ರಾಮಲ್ಲಿ ಏನೋ ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ದೇ ಅಥವಾ ಆಬ್ಜೆಕ್ಟ್ನ ಇನ್ಸ್ಟ್ಯಾನ್ಶಿಯೇಟ್ ಮಾಡದೆ ಪ್ರೋಗ್ರಾಮ್ ವರ್ಕ್ ಆಗಬೇಕು ಅಂದರೆ ಸ್ಟ್ಯಾಟಿಕ್ ಅನ್ನೋ ಕೀವರ್ಡ್ನ ಯೂಸ್ ಮಾಡ್ಕೋತೀನಿ. ಸೊ ಇಲ್ಲಿ CH1 ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ತಾಯಿದ್ದೀನಿ. ಆ ವೇರಿಯೇಬಲ್ಗೆ ಕ್ಯಾರೆಕ್ಟರ್ ಡೇಟಾ ಟೈಪ್ ಅಂತ ಮಾಡ್ತಾಯಿದ್ದೀನಿ. ಸೊ ಈ ವೇರಿಯೇಬಲ್ಗೆ ನಾನು ಒಂದು ವ್ಯಾಲ್ಯೂ ಅಸೈನ್ ಮಾಡ್ತಾಯಿದ್ದೀನಿ. ಸೊ 88 ಅಂತ. ದಟ್ ಮೀನ್ಸ್ 88 ಅನ್ನೋ ಆಸ್ಕಿ ವ್ಯಾಲ್ಯೂ CH1ಗೆ ಅಸೈನ್ ಆಗಲ್ಲ. ಸೊ ಪ್ರತಿಯೊಂದು ಆಸ್ಕಿ ವ್ಯಾಲ್ಯೂಗೂ ಒಂದು ಕ್ಯಾರೆಕ್ಟರ್ ಅಥವಾ ನಂಬರ್ಗಳಿರುತ್ತೆ. ಈಗ ನಾವು ಏನೇನು ಕ್ಯಾರೆಕ್ಟರ್ ಆಲ್ಫಾಬೆಟ್ಸ್ ಯೂಸ್ ಮಾಡ್ತೀವಿ ಅಥವಾ ಏನೇನು ನಂಬರ್ ಯೂಸ್ ಮಾಡ್ತೀವಿ ಪ್ರತಿಯೊಂದಕ್ಕೂ ಒಂದು ಆಸ್ಕಿ ವ್ಯಾಲ್ಯೂ ಇರುತ್ತೆ. ಸೊ ಅದೇ ರೀತಿ ಈ 88 ಆಸ್ಕಿ ವ್ಯಾಲ್ಯೂ ಕ್ಯಾಪಿಟಲ್ X ಅನ್ನೋ ಕ್ಯಾರೆಕ್ಟರ್ಗೆ ಯೂಸ್ ಮಾಡ್ತೀವಿ. ಸೊ ಈ 88 ಅನ್ನೋದನ್ನ ನಾನು CH1ಗೆ ಅಸೈನ್ ಮಾಡಿದಾಗ 88 ಸ್ಟೋರ್ ಆಗಲ್ಲ, ಕ್ಯಾಪಿಟಲ್ X ಸ್ಟೋರ್ ಆಗುತ್ತೆ. ಬಿಕಾಸ್ CH1 ಅನ್ನೋದು ಇಂಟ್ ಅಲ್ಲ, ಇಟ್ ಈಸ್ ಎ ಕ್ಯಾರೆಕ್ಟರ್ ಡೇಟಾ ಟೈಪ್. ಸೊ CH1ಅಲ್ಲಿ ಬಂದು ಕ್ಯಾಪಿಟಲ್ X ಕೂತ್ಕೊಂಡಿರುತ್ತೆ. ಸೊ ಅದೇ ರೀತಿ CH2 ಅಂತ ಇನ್ನೊಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ದಟ್ ಈಸ್ ಆಲ್ಸೋ ಆಫ್ ಕ್ಯಾರೆಕ್ಟರ್ ಡೇಟಾ ಟೈಪ್. ಇಲ್ಲಿಗೆ ಡೈರೆಕ್ಟಾಗಿ ನಾನು ಕ್ಯಾರೆಕ್ಟರ್ನೇ ಅಸೈನ್ ಮಾಡ್ತಾಯಿದ್ದೀನಿ. ಫಸ್ಟ್ ಕೇಸಲ್ಲಿ ನಾನು ಆಸ್ಕಿ ವ್ಯಾಲ್ಯೂ ಅಸೈನ್ ಮಾಡಿದ್ದೆ, ಸೆಕೆಂಡ್ ಕೇಸಲ್ಲಿ ಡೈರೆಕ್ಟಾಗಿ ಕ್ಯಾರೆಕ್ಟರ್ನೇ ಅಸೈನ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು CH1ಅಲ್ಲಿರೋ ವ್ಯಾಲ್ಯೂನ ಪ್ರಿಂಟ್ ಮಾಡ್ತೀನಿ. ಸೊ CH1 ಇಸ್ X ಅಂತ ಪ್ರಿಂಟ್ ಮಾಡುತ್ತೆ. ಬಿಕಾಸ್ 88 ಆಸ್ಕಿ ವ್ಯಾಲ್ಯೂ X ಅನ್ನೋ ಕ್ಯಾರೆಕ್ಟರ್ಗೆ ಬಿಲಾಂಗ್ ಆಗುತ್ತೆ. ನೆಕ್ಸ್ಟು CH2 ಅಲ್ಲಿರೋ ವ್ಯಾಲ್ಯೂ CH2ಗೆ Y ಅಸೈನ್ ಮಾಡಿದ್ದೀನಿ. ಸೊ CH2 ಇಸ್ Y ಅಂತ ಪ್ರಿಂಟ್ ಮಾಡುತ್ತೆ. ಸೊ ನೆಕ್ಸ್ಟ್ ಇನ್ನೊಂದು ಜಾವಾ ಪ್ರೋಗ್ರಾಮ್ ಯೂಸ್ ಮಾಡ್ತೀವಿ. ಈ ಜಾವಾ ಪ್ರೋಗ್ರಾಮಲ್ಲೂ ಕ್ಲಾಸ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿದೆ. ಮೇನ್ ಫಂಕ್ಷನ್ ಡೆಫಿನೇಷನ್ ಇಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗಿದೆ. CH1 ಅಂತ ಒಂದು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತಾ ಇದ್ದೀನಿ. ಈ ವೇರಿಯೇಬಲ್ಲು ಕ್ಯಾರೆಕ್ಟರ್ ಡೇಟಾ ಟೈಪು, ಅದಕ್ಕೆ Xನ ಅಸೈನ್ ಮಾಡ್ತಾಯಿದ್ದೀನಿ. X ಬಂದು ನಂದು ಡೈರೆಕ್ಟ್ ಕ್ಯಾರೆಕ್ಟರ್ನ ಅಸೈನ್ ಮಾಡ್ತಾಯಿದ್ದೀನಿ. ಅದೇ ರೀತಿ CH2 ಮಾಡ್ತಾಯಿದ್ದೀನಿ.
CH2ಗೆ CH1ನ ಇಂಕ್ರಿಮೆಂಟ್ ಮಾಡ್ತಾ ಇದ್ದೀನಿ. ಸೊ CH1 ಇಂಕ್ರಿಮೆಂಟ್ ಆಗಬೇಕಾದ್ರೆ CH1 ಆಸ್ಕಿ ವ್ಯಾಲ್ಯೂ ತಗೊಳುತ್ತೆ. CH1 ಆಸ್ಕಿ ವ್ಯಾಲ್ಯೂ ಬಂದು 88. ಬಟ್ ಈ 88 ಇಂಕ್ರಿಮೆಂಟ್ ಆಗೋಕ್ಕಿಂತ ಮುಂಚೆನೇ CH1 CH2ಗೆ ಅಸೈನ್ ಆಗೋಗಿರುತ್ತೆ. ಸೊ ನನಗೆ CH2 ಅಲ್ಲೂ ಸಹ CH1ನಲ್ಲಿರೋ ವ್ಯಾಲ್ಯೂ ದಟ್ ಈಸ್ CH2ನೂ ಎಕ್ಸ್ ಬರುತ್ತೆ. ಸೊ ಇಲ್ಲಿ ವೈ ಅಂತ ಏನು ಬಂದಿದೆ ಅದು ತಪ್ಪು. ಸೊ CH2ಗೂ ಸಹ ಇಲ್ಲಿ ಎಕ್ಸ್ ಅಂತಲೇ ಪ್ರಿಂಟ್ ಆಗಬೇಕು. ಸೊ ದಿಸ್ ಆಲ್ಸೋ ವಿಲ್ ಬಿ ಪ್ರಿಂಟೆಡ್ ಆ್ಯಸ್ ಎಕ್ಸ್ ಅಂತಲೇ ಪ್ರಿಂಟ್ ಆಗುತ್ತೆ. ಬಟ್ CH1 ಇಂಕ್ರಿಮೆಂಟ್ ಆಗಿರುತ್ತೆ, ಅದು ವೈ ಆಗಿರುತ್ತೆ. ಬಿಕಾಸ್ ಇದು ಪೋಸ್ಟ್ ಇಂಕ್ರಿಮೆಂಟ್, ಇಟ್ ಈಸ್ ನಾಟ್ ಪ್ರೀ ಇಂಕ್ರಿಮೆಂಟ್. ಸೊ ಯಾವುದೇ ಒಂದು ಕ್ಯಾರೆಕ್ಟರ್ ಇಂಕ್ರಿಮೆಂಟ್ ಆಗಬೇಕಾದ್ರೆ ಇಟ್ ವಿಲ್ ಟೇಕ್ ದ ಆಸ್ಕಿ ವ್ಯಾಲ್ಯೂ ಆ್ಯಂಡ್ ದೆನ್ ಇಟ್ ವಿಲ್ ಇಂಕ್ರಿಮೆಂಟ್. ಸೊ ಪ್ರಿಂಟ್ ಮಾಡಬೇಕಾದ್ರೆ CH1 ಈಸ್, ಸೊ CH1ಗೆ ಏನಂತ ಪ್ರಿಂಟ್ ಆಗುತ್ತೆ, ಎಕ್ಸ್ ಅಂತ ಪ್ರಿಂಟ್ ಆಗುತ್ತೆ. ಅದೇ CH2 ಈಸ್, ಸೊ CH2ಗೂ ಸಹ ಎಕ್ಸ್ ಅಂತಲೇ ಪ್ರಿಂಟ್ ಆಗುತ್ತೆ. ಬಿಕಾಸ್ ಫಸ್ಟು ವ್ಯಾಲ್ಯೂ ಅಸೈನ್ ಆಗಿ ಆಮೇಲೆ ಇಂಕ್ರಿಮೆಂಟ್ ಆಗಿರೋದು. ಸೊ ದಿಸ್ ಈಸ್ ಆಲ್ ಯು ನೀಡ್ ಟು ರಿಮೆಂಬರ್ ವಿತ್ ರೆಸ್ಪೆಕ್ಟ್ ಟು characters. So now we covered 3 major primitive data types of Java, which is integer, floating point numbers and character. So the last data type we need to cover is Boolean. So Boolean is the data type in Java which is used for storing either true or false, or I can say it is used for storing either 1 or 0. ಸೊ ಈ ಬುಲಿಯನ್ ಡೇಟಾ ಟೈಪ್ನ ನಾವು ಯಾವ ರೀತಿ ಒಂದು ಜಾವಾ ಪ್ರೋಗ್ರಾಮಲ್ಲಿ ಯೂಸ್ ಮಾಡ್ಬೋದು ಅನ್ನೋದನ್ನ ನೆಕ್ಸ್ಟ್ ಸ್ಲೈಡಲ್ಲಿ ಅಬ್ಸರ್ವ್ ಮಾಡ್ತೀವಿ. ಸೊ ಇದು ಬುಲಿಯನ್ ಡೇಟಾ ಟೈಪ್ನ ಜಾವಾದಲ್ಲಿ ಯಾವ ರೀತಿ ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಒಂದು ಸ್ಮಾಲ್ ಎಕ್ಸಾಂಪಲ್. ಸೊ ಪ್ರೀವಿಯಸ್ ಸ್ಲೈಡಲ್ಲಿ ನಂದು ಕ್ಲಾಸ್ ಡೆಫಿನೇಷನ್ ಸ್ಟಾರ್ಟ್ ಮಾಡಿದ್ದೀನಿ. ಮ್ಯಾಕ್ಸ್ ಅಂತ ಒಂದು ಕ್ಲಾಸ್ ಬರ್ಕೊಂಡಿದ್ದೆ. ಆ ಕ್ಲಾಸ್ ಡೆಫಿನೇಷನಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗ್ತಾಯಿದೆ. ಇದು ಮೇನ್ ಫಂಕ್ಷನ್ ಡೆಫಿನೇಷನಲ್ಲಿ ಸ್ಟಾರ್ಟ್ ಆಗಿ ಇಲ್ಲಿ ಎಂಡ್ ಆಗ್ತಾಯಿದೆ. ಸೊ ಯಾವ ರೀತಿ ಬುಲಿಯನ್ ಡೇಟಾ ಟೈಪ್ನ ಜಾವಾದಲ್ಲಿ ಯೂಸ್ ಮಾಡ್ತೀವಿ ಅನ್ನೋದನ್ನ ಅಬ್ಸರ್ವ್ ಮಾಡೋದು. ಸೊ ಇಲ್ಲಿ ಎ ಅಂತ ಒಂದು ವೇರಿಯೇಬಲು ಬುಲಿಯನ್ ಡೇಟಾ ಟೈಪು. ಯಾವಾಗ ಒಂದು ವೇರಿಯೇಬಲ್ ಬುಲಿಯನ್ ಡೇಟಾ ಟೈಪ್ ಆಗುತ್ತೆ ಆವಾಗ ಆ ವೇರಿಯೇಬಲ್ಗೆ ನಾನು 2 ವ್ಯಾಲ್ಯೂ ಅಸೈನ್ ಮಾಡ್ಬೋದು, ಒಂದು ಟ್ರೂ ಅಥವಾ ಫಾಲ್ಸ್. ಸೊ ಈ ಎ ವೇರಿಯೇಬಲ್ಗೆ ಟ್ರೂ ಅಸೈನ್ ಮಾಡಿದ್ದೀನಿ. ಅದೇ ರೀತಿ ಈ ಬಿ ವೇರಿಯೇಬಲ್ ವಿಚ್ ಈಸ್ ಆಲ್ಸೋ ಬುಲಿಯನ್ ಡೇಟಾ ಟೈಪ್, ಅದಕ್ಕೆ ಫಾಲ್ಸ್ ಅಸೈನ್ ಮಾಡಿದ್ದೀನಿ. ಈಗ ಇಫ್ ಕಂಡೀಷನ್ ಚೆಕ್ ಮಾಡ್ತಾ ಇದ್ದೀನಿ. ಇಫ್ ಆಫ್ ಎ, ಇಫ್ ಕಂಡೀಷನ್ ಯಾವಾಗಲೂ ಟ್ರೂ ಅಥವಾ ಫಾಲ್ಸ್ ಅನ್ನೋದನ್ನ ಚೆಕ್ ಮಾಡುತ್ತೆ. ಟ್ರೂ ಆದರೆ ಫಾಲೋಯಿಂಗ್ ಎಕ್ಸ್ಪ್ರೆಷನ್ನ ಎಕ್ಸಿಕ್ಯೂಟ್ ಮಾಡುತ್ತೆ, ಫಾಲ್ಸ್ ಆದರೆ ಆ ಫಾಲೋಯಿಂಗ್ ಎಕ್ಸ್ಪ್ರೆಷನ್ನ ಎಕ್ಸಿಕ್ಯೂಟ್ ಮಾಡಲ್ಲ. ಸೊ ಈಗ ಎ ಅನ್ನೋ ಬುಲಿಯನ್ ವೇರಿಯೇಬಲಲ್ಲಿ ಟ್ರೂ ಇದೆ. ಸೊ ಕಂಡೀಷನ್ ಟ್ರೂ ಆಯಿತು. ಸೊ ದಿಸ್ ಈಸ್ ಎಕ್ಸಿಕ್ಯೂಟೆಡ್ ಅನ್ನೋದು ಪ್ರಿಂಟ್ ಆಗಿದೆ. ಸೊ ಕಂಡೀಷನ್ ಟ್ರೂ ಆದಮೇಲೆ ಸೊ ಅದಕ್ಕೆ ಇಲ್ಲಿ ನಾವು ಅಬ್ಸರ್ವ್ ಮಾಡೋ ಥರ ಕಂಡೀಷನ್ ಟ್ರೂ ಆಯಿತು. ಸೊ ಕಂಡೀಷನ್ ಟ್ರೂ ಆಗಿರೋದ್ರಿಂದ ದಿಸ್ ಈಸ್ ಎಕ್ಸಿಕ್ಯೂಟೆಡ್ ಅನ್ನೋದು ಪ್ರಿಂಟ್ ಆಗಿದೆ. ಸೊ ನೆಕ್ಸ್ಟು ಬಿ ಅಲ್ಲಿ ಫಾಲ್ಸ್ ಇದೆ. ಸೊ ಕಂಡೀಷನ್ ಫಾಲ್ಸ್ ಆಯಿತು. ಸೊ ಅದಕ್ಕೆ ದಿಸ್ ಈಸ್ ನಾಟ್ ಎಕ್ಸಿಕ್ಯೂಟೆಡ್ ಅನ್ನೋದು ಇಲ್ಲಿ ಪ್ರಿಂಟ್ ಆಗಿದೆ. ಸೊ ನೆಕ್ಸ್ಟ್ ಲೈನಲ್ಲಿ ಅಬ್ಸರ್ವ್ ಮಾಡುವಂಗೆ 10 ಈಸ್ ಗ್ರೇಟರ್ ದೆನ್ 9 ಇದೊಂದು ಸ್ಟ್ರಿಂಗ್. ಸೊ ಇದು ಆ ರೀತಿಯೇ ಪ್ರಿಂಟ್ ಆಗುತ್ತೆ. 10 ಈಸ್ ಗ್ರೇಟರ್ ದೆನ್ 9 ಈಸ್ ಅನ್ನೋದು ಇಲ್ಲಿ ಈ ರಿಲೇಷನಲ್ ಆಪ್ರೇಟರ್ದು ಬುಲಿಯನ್ ವ್ಯಾಲ್ಯೂ ರಿಟರ್ನ್ ಆಗುತ್ತೆ. ಸೊ 10 ಗ್ರೇಟರ್ ದೆನ್ 9 ಅನ್ನೋದು ಟ್ರೂ. ಸೊ ಟ್ರೂ ಅಂದರೆ 1 ರಿಟರ್ನ್ ಆಗುತ್ತೆ ವಿಚ್ ಇಸ್ ನಥಿಂಗ್ ಬಟ್ ಟ್ರೂ. ಅದಕ್ಕೆ 10 ಈಸ್ ಗ್ರೇಟರ್ ದೆನ್ 9 ಈಸ್ ಟ್ರೂ ಅಂತ ಪ್ರಿಂಟ್ ಆಗುತ್ತೆ. ಸೊ ಇಲ್ಲಿ ನೋಡಿದಾಗ 10 ಈಸ್ ಗ್ರೇಟರ್ ದೆನ್ 11 ಅಂತ ಇದೆ. ಸೊ 10 ಈಸ್ ಗ್ರೇಟರ್ ದೆನ್ 11 ಈಸ್ 10 ಈಸ್ ಗ್ರೇಟರ್ ದೆನ್ 11 0 ರಿಟರ್ನ್ ಮಾಡುತ್ತೆ ವಿಚ್ ಕ್ಯಾನ್ ಆಲ್ಸೋ ಬಿ ಫಾಲ್ಸ್. ಅದಕ್ಕೆ 10 ಈಸ್ ಗ್ರೇಟರ್ ದೆನ್ 11 ಈಸ್ ಫಾಲ್ಸ್ ಅಂತ ಪ್ರಿಂಟ್ ಮಾಡುತ್ತೆ. ಸೊ ಈ ರಿಲೇಷನಲ್ ಎಕ್ಸ್ಪ್ರೆಷನ್ನ ಇವ್ಯಾಲ್ಯೂಯೇಟ್ ಮಾಡಿದಾಗ ಒಂದು ಬುಲಿಯನ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಸೊ ಇದು ಟ್ರೂ ರಿಟರ್ನ್ ಮಾಡ್ತು, ಇದು ನನಗೆ ಫಾಲ್ಸ್ ರಿಟರ್ನ್ ಮಾಡ್ತು. ಸೊ ಈ ರೀತಿ ನಾವು ಬುಲಿಯನ್ ಡೇಟಾ ಟೈಪ್ನ ಜಾವಾದಲ್ಲಿ ಯೂಸ್ ಮಾಡ್ಕೋಬೋದು. ಸೊ ದಿಸ್ ಕಂಪ್ಲೀಟ್ಸ್ ಆಲ್ ದ 4 ಪ್ರಿಮಿಟಿವ್ ಡೇಟಾ ಟೈಪ್ಸ್ ಇನ್ ಜಾವಾ. 4 ಪ್ರಿಮಿಟಿವ್ ಡೇಟಾ ಟೈಪ್ಸ್ ಜಾವಾದಲ್ಲಿ ಏನಿದೆ ಅಷ್ಟು ಕಂಪ್ಲೀಟ್ ಆಯಿತು. ಸೊ ಫಸ್ಟ್ ಒನ್ ಈಸ್ integer, second one is floating point numbers, third one is character, fourth one is boolean. ನಂದು ಲಾಸ್ಟ್ ಪ್ರೋಗ್ರಾಮಲ್ಲಿ ಏನು ಕ್ಯಾರೆಕ್ಟರ್ ಯೂಸ್ ಮಾಡಿದ್ದೀವಿ ಅಲ್ಲಿ CH1ಗೆ ಫಸ್ಟು ಎಕ್ಸ್ ಅಸೈನ್ ಮಾಡಿದ್ದೆ. ನೆಕ್ಸ್ಟು CH2ಗೆ ಫಸ್ಟು CH1ನ ಅಸೈನ್ ಮಾಡಿ ಆಮೇಲೆ ಇಂಕ್ರಿಮೆಂಟ್ ಮಾಡ್ತೀನಿ. ನೆಕ್ಸ್ಟು CH1ನ ಇಂಕ್ರಿಮೆಂಟ್ ಮಾಡ್ತೀನಿ. ಸೊ CH1 ಪ್ರಿಂಟ್ ಮಾಡಬೇಕಾದ್ರೆ ವೈ ಪ್ರಿಂಟ್ ಆಗುತ್ತೆ, CH2 ಪ್ರಿಂಟ್ ಆಗಬೇಕಾದ್ರೆ ಎಕ್ಸ್ ಪ್ರಿಂಟ್ ಆಗುತ್ತೆ. ಸೊ
So last slide the output ಬಂದು ch1 is y and ch2 is x. So this completes all the 4 primitive data types of Java, which are integer, floating point numbers, character and boolean. So in our next class we shall look into the variables, how we can declare variables in Java, how dynamic initialization of variables takes place in Java. We shall look into those concepts in our next class. Thank you.